ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ಫುಲ್ ಪ್ಲ್ಯಾನ್ಸ್ನ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ನಾನು ಹೇಳಿದೆ ಅಲ್ಲ, ಲಾಸ್ಟ್ ನೋಡಿದ್ರಿ ಅಲ್ಲ, ನಾನೊಂದು ನರ್ಸರಿಗೆ ಹೋಗಿದ್ದೆ ಅಂತ ಹೇಳಿದೆ. ಸೊ ಹಾಯ್ ಗೈಸ್, ನಾನು ಹೇಳಿದೆ ಒಂದು ನರ್ಸರಿಗೆ ಹೋಗಿದೆ ಅಂತ. ಸೊ ಅದು ಬಂದು ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್. ನಾವಲ್ಲಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಏನೇನೆಲ್ಲ ತೋರಿಸ್ತೀನಿ ಅಂತ ನೋಡೋಣ ಬನ್ನಿ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾವು ಇಲ್ಲೊಂದು ನರ್ಸರಿಗೆ ಬಂದಿದ್ದೀವಿ. ಸೊ ಪ್ಲ್ಯಾಂಟ್ಸ್ ನೋಡೋಣ ಅಂತ. ಸೊ ನರ್ಸರಿ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ, ನಮಗೆ ಯಾವ ಪ್ಲ್ಯಾಂಟ್ಸ್ ಇಷ್ಟ ಆಗುತ್ತೆ ಅದು ತೊಗೊಂಡು ಹೋಗ್ತೀವಿ. ಸೊ ನರ್ಸರಿ ತೋರಿಸ್ತೀನಿ ಇದು ಹೇಗಿದೆ. ಎಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಬೇಕು ಅಷ್ಟು ವೆರೈಟೀಸ್ ಪ್ಲ್ಯಾಂಟ್ಸ್ ಇಲ್ಲಿದೆ. ವಿತ್ ಪಾಟ್ಸ್, ಎಕೋ ಫ್ರೆಂಡ್ಲಿ ಎಲ್ಲ ತುಂಬ ಸಖತ್ತಾಗಿದೆ. ಸೊ ಇದೆಲ್ಲ ಸೆರಾಮಿಕ್ ಪಾಟ್ಸಿಗೆ ಹಾಕಿ ಇಟ್ಟಿದ್ರು. ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲದು ಇಂಡೋ ಪ್ಲ್ಯಾಂಟ್ಸೇ. ತುಂಬ ಚೆನ್ನಾಗಿತ್ತು ಪ್ಲ್ಯಾಂಟ್ಸ್ ಎಲ್ಲ. ಹಾಗೆ ಇದು ಕೂಡ ಎಲ್ಲ ಸೆರಾಮಿಕ್ ಪಾಟ್ಸ್, ಹಾಗೆ ಕ್ಲೇ ಪಾಟ್ಸ್ ಮತ್ತು ಈ ಬುದ್ಧ ಎಲ್ಲ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಸೊ ಒಂದೊಂದೂ ಯುನಿಕ್ ಆಗಿತ್ತು ನೋಡಲಿಕ್ಕೆ. ಹಾಗೆ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಹೀಗೆ ಬ್ರೋಕನ್ ಲೀಫ್ದೆಲ್ಲ ಹಾಕಿಟ್ಟಿದ್ರು. ತುಂಬ ವುಡ್ದೆಲ್ಲ ಇತ್ತು. ಹಾಗೆ ಬೇರೆ ಬೇರೆ ಯಾವುದ್ರಲ್ಲೆಲ್ಲ ಆಗುತ್ತೆ ಅಂತ ಅದರಲ್ಲೆಲ್ಲ ಇವರು ಪಾಟ್ಸ್ನ ಮಾಡಿ ಎಕೋ ಫ್ರೆಂಡ್ಲಿ ಆಗಿ ಮಾಡಿ ಇಟ್ಟಿದ್ರು. ಸೊ ನನಗೆ ಇದು ಜಸ್ಟ್ ಇದು ಅವ್ರದ್ದೊಂದು ಎಂಟ್ರೆನ್ಸಲ್ಲಿ ಒಂದು ಕ್ಲಬ್ ಹೌಸ್ ಥರ ಇರುತ್ತಲ್ಲ, ಅಲ್ಲಿ ಇಟ್ಟಿದ್ದಷ್ಟೇ. ಸೊ ಒಂದು ಸ್ಯಾಂಪಲ್ಸ್. ಸೊ ನಾವು ಬಂದಾಗ ಮಳೆ ಬರ್ತಿತ್ತು, ಈಗ ಬಿಸಿಲು ಹೊಡಿತಿದೆ. ಬಟ್ ಇದು ಎಷ್ಟೇ ನೋಡಿದ್ರು ಮುಗಿತಾನೇ ಇಲ್ಲ ನರ್ಸರಿ. ಅಷ್ಟು ಇದೆ ನರ್ಸರಿ ನೋಡೋಕ್ಕೆ. ಸೊ ನಿಮಗೆಲ್ಲ ಯಾರಿಗೆಲ್ಲ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ, ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ, ಸೊ ಅವರೆಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಲೇಬೇಕು ನೀವುಗಳು. ಸೊ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ. ನಾನು ಹುಡ್ಕೊಂಡು ನಮ್ಮ ಮನೆಗೆ ಹತ್ತಿರ ಇತ್ತು ಅಂತ ಬಂದ್ವಿ. ಸೊ ಬನ್ನಿ, ನಮಗಿನ್ನ ನೋಡೋಕ್ಕಿದೆ. ನೋಡ್ಬಿಟ್ಟು ನೆಕ್ಸ್ಟು ನಾನು ಮನೆಗೆ ಯಾವ ಪ್ಲ್ಯಾಂಟ್ ತೊಗೊಂಡೆ ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ಗೋ. ಸೊ ಇದು ಇನ್ನು ನೆಕ್ಸ್ಟು ನಾವು ಪೂರ್ತಿ ಕೆಳಗಡೆ ನರ್ಸರಿಯಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ ಅಂತ ಕೆಳಗಡೆ ಬಂದಿದ್ದು. ಸೊ ಇಲ್ಲಿ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಇದು ಗೊತ್ತಲ್ಲ ಸೇವಂತಿಗೆ, ನಾವು ಇದು ನೋಡೇ ಅಟ್ರಾಕ್ಟ್ ಆಗಿ ನಾವು 4 ತೊಗೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಎಲ್ಲ. ಆವಾಗವಾಗ ಅಲ್ಲಿ ನೀರನ್ನ ಹಾಕ್ತಾಯಿದ್ರು ಒಬ್ಬರು ಆಂಟಿ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇದು. ಸೊ ಹಾಗೆ ಇವರು ಸಮ್ಮರಲ್ಲಿ ಆಗಲಿ ಯಾವಾಗಲಾದ್ರೂ ಅವರಿಗೆ ನೀರು ಸಾಕಾಗ್ತಿಲ್ಲ ಅಂತ ಹೇಳಿದರೆ ಇಲ್ಲಿ ಪಾಂಡ್ ಥರ ಮಾಡ್ಕೊಂಡಿದ್ದಾರೆ. ಸೊ ಒಂದು ಲೇಕ್ ಥರ. ಸೊ ಅಲ್ಲಿಂದ ಅವರು ತೊಗೊಳ್ತಾರೆ. ಸೊ ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಮಾಡಿ ಇದೆಲ್ಲ ಹಾಕಿ ಇಟ್ಟಿದ್ರು. ತುಂಬ ಅಂದರೆ ತುಂಬ ವೆರೈಟೀಸ್. ಎಷ್ಟು ವೆರೈಟೀಸ್ ಇದೆ ಅಂತಲೇ ಅಲ್ಲಿ ನಮಗೆ ಕೌಂಟ್ ಸಿಗ್ತಿರ್ಲಿಲ್ಲ. ಸೊ ಅಷ್ಟು ಇತ್ತು. ಸೊ ಇದೆಲ್ಲ ನೋಡಿ, ಮಿನಿ ಅರೇಕ ಎಲ್ಲ ಇದೆಯಲ್ಲ ಇಲ್ಲಿ. ಸೊ ಅಷ್ಟಿತ್ತು. ಸೊ ನಾವು ಅದು ಒಳಗಡೆ ಎವ್ರಿ ಕ್ಯಾಬ್ ಅಂದರೆ ಲೈಕ್ ಒಂದೊಂದು ಇದು ಅಂತ ಮಾಡಿಬಿಟ್ಟಿದ್ರು, ಏನು ಲೈಕ್ ಕಂಪಾರ್ಟ್ಮೆಂಟ್ಸ್ ಅಂತ ಮಾಡಿ ಅದಕ್ಕೆ ಫುಲ್ ಇದು ಮಾಡಿಬಿಟ್ಟಿದ್ರು. ಸೊ ಅಲ್ಲಿಗೆ ನಾವು ಎವ್ರಿ ಒಂದಕ್ಕೂ ಹೋಗಿ ನಾವು ನೋಡ್ಕೊಂಡು ಬಂದ್ವಿ, ಏನೇನು ಹೇಗೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇದೆಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್ ಹೊರಗಡೆ ಇಟ್ಟಿದ್ರು ಇದೆಲ್ಲ. ಸೊ ಇದೆಲ್ಲ ಬಿಸಿಲಿಗೆ ಚೆನ್ನಾಗಿತ್ತು. ಇದೆಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್ ಅಲ್ಲ. ಸೊ ಅದು ಫ್ಲವರ್ಸ್. ಸೊ ಇದೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಇನ್ನೂ ಸ್ವಲ್ಪ ಇತ್ತು, ಬಟ್ ಅದೆಲ್ಲ ನೋಡೋಕೆ ಹೋಗಲಿಲ್ಲ. ಸೊ ನಾವು ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು ನಮಗೆ ಯಾವುದು ಬೇಕೋ ಅದನ್ನು ತೊಗೊಳ್ಳೋಣ, ಇನ್ನೂ ಚೆನ್ನಾಗಿದ್ರೆ ಅದು ತೊಗೊಳ್ಳೋಣ ಅಂತ ಹೇಳಿ ನಮಗೆ ಎಲ್ಲದಕ್ಕೂ ಸಾಕಾಗ್ತಿಲ್ಲ. ಅಷ್ಟು ವೆರೈಟೀಸ್ 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 ವೆರೈಟೀಸ್. ಇವು ನಮಗೂ ಕಾಲು ನೋವು ಬಂತು ನೋಡಿ 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 ನೋಡಿ. ಸೊ ಎಷ್ಟು ವೆರೈಟೀಸ್ ಬೇಕೋ ಅಷ್ಟು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ನಿಮಗೆ. ಸೊ ನೀವೆಲ್ಲ ಯಾರೆಲ್ಲ ದೊಡ್ಡ ದೊಡ್ಡ ಮನೆಯವರು ಎಲ್ಲ ಬಂದು ಇಂಡೋರ್ ಪ್ಲ್ಯಾಂಟ್ಸ್ ಯಾರ್ಯಾರು ನೋಡ್ತಿದ್ದೀರಾ ಬಂದಿಲ್ಲಿ ನೋಡಿ, ಚೆನ್ನಾಗಿ. ಸೊ ಇಲ್ಲಿ ಅದೇ ನಾವು ರಬ್ಬರ್ ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲ ಏನು ಕಾಣ್ತಿದೆ ಅದೆಲ್ಲ ಇತ್ತು. ಹಾಗೆ ಇನ್ನು ಬೇರೆ ಬೇರೆ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಹಾಕಿದ್ರು. ಬನಾನಾ ಲೀಫಲ್ಲಿ 2 ಬರುತ್ತೆ. ಸೊ ಆ 2 ತಳಿ ಇಲ್ಲಿತ್ತು. ಸೊ ಅದನ್ನು ನಾವು ಒಂದು ತಳಿನ ಕೇಳಿದ್ವಿ. ಸೊ ಯಾವುದ್ರಲ್ಲೂ ಚಿಕ್ಕದು ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ತೊಗೊಂಡು ಬರಲಿಲ್ಲ. ಅದು ಕೊನೆಗೂ ಇನ್ನೊಂದು ಸಲ ಬಂದಾಗ ಚಿಕ್ಕದು ಬಂದಿರುತ್ತೆ ಅಂತ ಹೇಳಿ ಬಂದ್ವಿ ನಾವು. ಹಸ್ಬೆಂಡ್ ನೋಡ್ತಾ ಇದ್ದಾರೆ. ಅವ್ರಿಗೆ ಸುಸ್ತೇ ಆಗಲಿಲ್ಲ, ಬಟ್ ನಾನಿಂತೂ ಹೇಗೆ ಸುಸ್ತಾಗೋದೆ. ಸೊ ಇದೆಲ್ಲ ನೋಡಿಕೊಂಡು ನಾವು ಬಿಸಿಲು ಬಂತು ಮತ್ತೆ ವಾಪಸ್ ಏನೇನು ಬೇಕು ಅದನ್ನೆಲ್ಲ ನೋಡ್ಬಿಟ್ಟು ತೊಗೊಳ್ತಾ ಇದ್ವಿ. ಸೊ ಅಲ್ಲಿ ಕಾಣ್ತಿದೆಯಲ್ಲ ಇದೆಲ್ಲ ಇಂಡೋರೇ. ಮೋಸ್ಟ್ ಆಫ್ ದೆಮ್ ಎಲ್ಲ ಇಂಡೋರೇ. ಔಟ್ಡೋರು ಬೇಕಂತ ಇದೆ, ತುಂಬ ಇದೆ. ಔಟ್ಡೋರು ಇಟ್ಟಿದ್ದಾರೆ. ಸೊ ಇದೆಲ್ಲ ಔಟ್ಡೋರಲ್ಲಿದೆ ನೋಡಿ ಇಲ್ಲಿ. ಸೊ ಇದೆಲ್ಲ ಕೆಳಗಡೆ ಇಟ್ಟಿದ್ದು ಔಟ್ಡೋರು.
ಇದೆಲ್ಲ ಬಿಗ್ ಬಿಗ್ ಪಾಟ್ಸಲ್ಲಿ ಅವರು ಅಲ್ಲಿ ಇಟ್ಟಿದ್ರು ಯಾವ್ದು ಬೇಕು ಹೇಗೆ ಅಂತೆಲ್ಲ. ಸೊ ಇಷ್ಟು ನೋಡಿದ್ವಿ ನುಗ್ಗೆಕಾಯಿ ಗಿಡ ಬೇರೆ 1.5 ಅವರ್ ತಗೊಂಡೋಗ್ಬೇಕಿತ್ತಲ್ಲ ನೋಡಿದ್ದೀವಿ ನಾವು, ನಾವು ಎಂದು. ನೆಟ್ಬಿಟ್ಟು ಕಾಯಿನೂ ಸಾಕಾಗೋಯ್ತು. ಬಿಡ್ದಂಗೆ. ಗೈಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ಲಾಂಟ್ಸು. ಯಾರೆಲ್ಲ ಕೆಂಗೇರಿ ನಿಯರ್ RR ನಗರ್ ಇದ್ದೀರಾ ಎಲ್ಲ ಬಂದು ವಿಸಿಟ್ ಮಾಡಿ ಒಂದ್ಸಲ. ಇಂಡೋನೇಷ್ಯಾ ರಿಸರ್ಚ್ ಇದು ಸ್ವಲ್ಪ ಬಟ್ ಎಲ್ಲ ವೆರೈಟೀಸ್ ಆಫ್ ಸೀಡ್ಸ್ ಎಲ್ಲ ಪ್ಲಾಂಟ್ಸ್ ಎಲ್ಲ ಕೂಡ ಇದೆ ಇಲ್ಲಿ, ನೋಡಿ ಬಂದು ವಿಸಿಟ್ ಮಾಡಿ. ವಾವ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಅಗೈನ್. ಸೊ ನಾನು ಹೇಳಿದೆ ನರ್ಸರಿಗೆ ಹೋದ್ವಿ, ಅಲ್ಲಷ್ಟು ಪ್ಲ್ಯಾಂಟ್ಸ್ನ ನೋಡಿದ್ವಿ. ಅಲ್ಲಿ ಒನ್ ಡೇ ಆದ್ರೂ ಫುಲ್ ನೋಡೋಕ್ಕೆ ಸಾಕಾಗಲ್ಲ. ಆ್ಯಂಡ್ ನೋಡಿ 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 ಲಾಸ್ಟಿಗೆ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಸೊ ನಾವು ಅಷ್ಟರಲ್ಲಿ ಕನ್ಫ್ಯೂಸ್ ಆಗಿ ಯಾವ್ಯಾವ ತೊಗೊಂಡು ಬಂದ್ವಿ ಅಂತ ನಾನು ಇಲ್ಲಿ ಇಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಯಾವ್ಯಾವ್ದೆಲ್ಲ ಏನೇನು ಅಲ್ಲಿ ಹೇಗಿದೆ ಏನು ಪ್ರೈಸ್ ಎಲ್ಲ ಅಂತ ಹೇಳಿದ್ರೆ, ಸೊ ಪ್ರೈಸ್ ಎಲ್ಲ ಬಂದು ರೀಸನೇಬಲ್ ಪ್ರೈಸೇ ಇದೆ. ಹಾಗೆ ನಮಗೆ ಯಾವ ಥರ ಬೇಕು, ಪಾಟ್ಸ್ ಆಗಲಿ, ಸೆರಾಮಿಕ್ ಪಾಟ್ಸ್ ಆಗಲಿ, ಹಾಗೆ ಇಂಡೋರ್ ಪ್ಲ್ಯಾಂಟ್ಸ್, ಔಟ್ಡೋರ್ ಪ್ಲ್ಯಾಂಟ್ಸ್, ನಮಗೆ ಎಷ್ಟು ಟಾಲ್ ಬೇಕು ಅಷ್ಟು ದೊಡ್ಡ ಪ್ಲ್ಯಾಂಟ್ಸ್ ಎಲ್ಲ ಇದೆ ಆ್ಯಕ್ಚುಲಿ. ಸೊ ನಮಗೆ ಮನೆ ನಿಯರೇ ಇಲ್ಲೇ, ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ ನರ್ಸರಿಗೆ ಹೋಗಿದ್ವಿ, ಬಟ್ ನರ್ಸರಿ ಒಂದು ರೌಂಡ್ ಹಾಕೋ ಅಷ್ಟರಲ್ಲಿ ಒನ್ ಫುಲ್ ಡೇ ನಾವು ಆಲ್ಮೋಸ್ಟ್ 1.5 hour ಏನೋ ನೋಡಿದ್ವಿ. ಬಟ್ ನನಗೆ ಫುಲ್ ಕಾಲ್ ಪೇನ್ ಬಂದ್ಬಿಡ್ತು. ಸೊ ಹಾಗಾಗಿ ನಾವು ಲಾಸ್ಟಿಗೆ ಯಾವುದು ನೋಡಿ ಯಾವುದು ಫೈನಲೈಸ್ ಮಾಡೋಕ್ಕೆ ನಮ್ಮಿಬ್ಬರಿಗೂ ಕನ್ಫ್ಯೂಸ್ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಹೋಗಬೇಕಿದ್ರೆ ಯಾವುದು ಏನು ಅಂತ ನಾವು ನೋಟ್ ಮಾಡಿಕೊಂಡು ಹೋಗೋಣ ಅಂತ ಸುಮ್ಮನೆ ಆದ್ವಿ. ಸೊ ಈಗ ಸ್ವಲ್ಪ ತೊಗೊಂಡು ಬಂದ್ವಿ. ನಾನು ಹೇಳಿದೆ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಮನೆಗೆ ಪ್ಲ್ಯಾಂಟ್ಸ್ ಇಡೋದು, ಬಾಲ್ಕನಿಗೆ ಪ್ಲ್ಯಾಂಟ್ಸ್ ಇಡೋದು, ನಾನು ಎಲ್ಲಿ ಹೋದರೂ ಈ ಕೆಲಸ ಮಾಡ್ತಾ ಇರ್ತೀನಿ, ಊರಲ್ಲಾಗಲಿ ಇಲ್ಲಾಗಲಿ. ಸೊ ಯಾವ್ಯಾವ ಪ್ಲ್ಯಾಂಟ್ಸ್ನ ನಾನು ತೊಗೊಂಡು ಬಂದೆ, ಏನೇನು ತೊಗೊಂಡು ಬಂದೆ ನೋಡೋಣ ಬನ್ನಿ. ಈಗ ಆ್ಯಕ್ಚುಲಿ ಸ್ವಲ್ಪನೇ ತೊಗೊಂಡು ಬಂದಿದ್ದು. ಸೊ ಫಸ್ಟಿಗೆ ನಾನು ಇದೊಂದು 2 ಪಾಟ್ಸ್ನ ತೊಗೊಂಡೆ. ಸೊ ಇದರೊಳಗಡೆ ಹಾಕಿಡೋಕ್ಕಾಗುತ್ತೆ ಅಂತ. ಸೊ ಇದು 2 ಪಾಟ್ಸು. ದಿಸ್ ಇಸ್ ನಾಟ್ ಸೆರಾಮಿಕ್ ಏನು ತೊಗೊಂಡಿಲ್ಲ. ಸೆರಾಮಿಕ್ನ ಸ್ವಲ್ಪ ನೋಡಿ ತೊಗೊಬೇಕು ಹೊರಗಡೆ ಅಂತ ಹೇಳಿ ಬಂದೆ. ಬಿಕಾಸ್ ನಮ್ಗೆ ಫುಲ್ ಟಯರ್ಡ್ ಆಗೋಗಿತ್ತು, ಪಾಟ್ ಸೆಲೆಕ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಇದು 2 ಇದರೊಳಗಡೆ ಹಾಕೋಕ್ಕಾಗುತ್ತೆ ಅಂತ ತೊಗೊಂಡು ಬಂದೆ. ಸೊ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಯಾವ್ಯಾವುದು ಏನೇನು ಅಂತ ಹೇಳ್ತೀನಿ. ಸೊ ಫಸ್ಟು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅಂತ. ಸೊ ಇದು ಬಂದು ಕೆಂಗೇರಿ ಬನಶಂಕರಿ ಲಿಂಕ್ ರೋಡು, ಚಂದ್ಸಂದ್ರ, RR ನಗರಲ್ಲಿದೆ, ಬೆಂಗಳೂರು. ಸೊ ಅಡ್ರೆಸ್ ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ, ಆರೆಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ಯಾವುದೆಲ್ಲ ಪ್ಲ್ಯಾಂಟ್ ತೊಗೊಂಡೆ ಅಂತ ನೋಡೋಣ ಬನ್ನಿ ಇವಾಗ. ಸೊ ನಾನು ಫಸ್ಟಿಗೆ ಯಾವ ಪ್ಲ್ಯಾಂಟ್ ತೊಗೊಂಡೆ ಅಂತ ಹೇಳಿದ್ರೆ, ನನಗೆ ಮನೆಗೆ ಮೇಯ್ನಾಗಿ ಬೇಕಿದ್ದು ಅಂತ ಹೇಳಿದ್ರೆ ಇದನ್ನು ನಾವು ಲಕ್ಷ್ಮಿ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಆರೆಲ್ಸ್ ಇವರೇನೋ ನೇಮ್ ಹಾಕಿದ್ದಾರೆ ಬಿಡಿ ಅಂತೇಳಿ. ಸೊ ಇದನ್ನ ಲಕ್ಷ್ಮಿ ಪ್ಲ್ಯಾಂಟ್ ಅಂತ ಕರಿತೀವಲ್ಲ. ಸೊ ನನ್ನ ಮನೆಗೆ ಇದೊಂದು ಲಕ್ಷ್ಮಿ ಪ್ಲ್ಯಾಂಟ್ ವಿತ್ ದಿಸ್ ಅನಿಮಲ್ ಪ್ರಿಂಟ್ ಕ್ಲೇ ಪಾಟ್ನ ತೊಗೊಂಡು ಬಂದಿದ್ದೀನಿ ನಾನು. ಸೊ ನನಗೆ ಇದೊಂದು ಕ್ಯೂಟಾಗಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಪಾಟ್ನ ತೊಗೊಂಡು ಬಂದೆ ವಿತ್ ಪಾಟ್. ಸೊ ಇದಕ್ಕೆ ವಿತ್ ಪಾಟಿಗೆ 150, ಗಿಡಕ್ಕೆ 100 ಆ್ಯಕ್ಚುಲಿ. ಸೊ ನನಗೆ ಹೊರಗಡೆ ಕೇಳಿದಾಗಲೇ ಈ ಒಂದು ಏನು ಪ್ಲ್ಯಾಂಟಿಗೇನೆ 250 ಹೇಳಿದರು ವಿತೌಟ್ ಪಾಟ್. ಸೊ ಹಾಗಾಗಿ ನಾನು ಇಲ್ಲಿ ನನಗೆ ರೀಸನೇಬಲ್ ಅನ್ನಿಸ್ತು. ಹಾಗಾಗಿ ನಾನು ಈ ಲಕ್ಷ್ಮಿ ಪ್ಲ್ಯಾಂಟ್ನ ಫಸ್ಟ್ ಮನೆಗೆ ತೊಗೊಂಡು ಬಂದೆ. ಮೊದಲೊಂದಿತ್ತು, ಅದನ್ನು ಪಾಪು ಕಿತ್ತಾಕಿದ. ಸೊ ಹಾಗಾಗಿ ನಾನು ಇದೊಂದು ಲಕ್ಷ್ಮಿ ಪ್ಲ್ಯಾಂಟ್ನ ತೊಗೊಂಡು ಬಂದೆ. ಸೊ ಫಸ್ಟ್ ಒಂದು ತೊಗೊಂಡೆ ಇದನ್ನು. ನೆಕ್ಸ್ಟ್ ಇದು ಜಾಮಿಯಾ ಅಂತ ಹೇಳಿ ಆ್ಯಕ್ಚುಲಿ. ಸೊ ಇದು ಕೂಡ 250 ಅನಿಸುತ್ತೆ. ಸೊ ಇದು ಚೆನ್ನಾಗಿದೆ, 250. ಸೊ ಇದೊಂದು ಒಳಗಡೆ ಇಂಡೋರ್ ಪ್ಲ್ಯಾಂಟಿಗೆ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಸೊ ಇದನ್ನು ನಾನು ಈ 2 ಪಾಟ್ನ ತೊಗೊಂಡಲ್ಲ, ಸೊ ಈ ಪಾಟ್ ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಪಾಟ್ನ ತೊಗೊಂಡು ಬಂದು. ಸೊ ಇದೊಂದು ಪ್ಲ್ಯಾಂಟ್ ತೊಗೊಂಡು ಬಂದೆ. ಸೊ ನೆಕ್ಸ್ಟು ನಾವು ಲಿಲ್ಲಿ ಅಂತ ಹೇಳ್ತೀವಲ್ಲ, ಆರೆಂಜ್ ಆಂಥೋರಿಯಂ ಅಂತ ಹೇಳ್ತೀವಲ್ಲ. ಸೊ ಈ ಲಿಲ್ಲಿ ಪ್ಲ್ಯಾಂಟ್ನ ತೊಗೊಂಡು ಬಂದೆ. ಸೊ ಇದಕ್ಕೆ ಸ್ಟೋನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕವರ್ ಅಪ್ ಮಾಡಿದ್ದಾರೆ. ಸೊ ನೆಕ್ಸ್ಟು ನಾನು ಇದನ್ನು ಇದರೊಳಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದು. ಪಾಟ್ಸ್ ಎಲ್ಲ ತೊಗೊಬೇಕು, ತೊಗೊಂಡಾಗ ಇನ್ನೊಂದ್ಸಲ ವೀಡಿಯೋ ಮಾಡ್ತೀನಿ. ಸೊ ಇದು ಒಂದು. ಹಾಗೆ ನೆಕ್ಸ್ಟು ನಾವು ಇದನ್ನು ನೋಡ್ತಾ ಇದ್ವಿ, ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ. ಆ್ಯಕ್ಚುಲಿ ಕ್ಯೂಟ್ ಆಗಿದೆ. ಇದೊಂದು ಅರೇಕದಲ್ಲೇ ಬೇರೆ ತಳಿ. ಇದನ್ನೇನಂತ ಹೇಳ್ತೀವಿ ಅಂದರೆ ಲೈಕ್ ಚಾಮಿಡೋರ್ ಅಂತ ಏನೋ ಹಾಕಿದ್ದಾರೆ.
ಸೊ ಇದಕ್ಕೆ 150 ಕ್ಯೂಟ್ ಆಗಿದೆ. ಅವ್ರ ಬಾತ್ರೂಮಿಗೆ ಅವ್ರ ಎಲ್ಲಾದ್ರೂ ಇಟ್ಕೊಂಡ್ರೆ ಆಯಿತು, ಡೆಸ್ಕ್ ಹತ್ರ ಅಂತ ಹೇಳಿ, ಅಂದರೆ ವರ್ಕಿಂಗ್ ಟೇಬಲ್ ಹತ್ರ ಅಂತ ಹೇಳಿ ಇದೊಂದು ಕ್ಯೂಟ್ ಆಗಿರೋಂತಹ ರೇಖಾದನ್ನು ತೊಗೊಂಡು ಬಂದ್ವಿ. ನೆಕ್ಸ್ಟು ಆ್ಯಕ್ಚುಲಿ ನಾವಿದನ್ನ ಈ ಸೇವಂತಿಗೆ ಹೂದೆಲ್ಲ ಏನಿದೆ ಲೈಕ್ ಈ ಥರ ಇದೆ, ಇದು ಮಾಮೂಲಿ ಹೈಬ್ರಿಡ್ ಥರ ಮಾಡ್ತೀವಲ್ವ, ಸೊ ಅದು. ಸೊ ಇದರಲ್ಲಿ ನಾವು 4 ಕಲರ್ಸ್ನ ತೊಗೊಂಡು ಬಂದಿದ್ವಿ. ಇದೊಂದು ಮರೂನು, ಇದು ಮರೂನ್ ಆ್ಯಂಡ್ ಯೆಲ್ಲೋ ಮಿಕ್ಸ್, ಇದೊಂದು ಪರ್ಪಲ್ ಹಾಗೆ ಯೆಲ್ಲೋ, 4ನ ತೊಗೊಂಡು ಬಂದ್ವಿ ಊರಿಗೆ ತೊಗೊಂಡು ಹೋಗೋಣ ಅಂತ ಹೇಳಿ. ಬಟ್ ಇದೇನಂತ ಹೇಳಿದರೆ ಒಂದು 2-3 ಮಂತ್ ಸೀಸನ್ ಆದಮೇಲೆ ಮುಗ್ದು ಹೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಗ್ರೋತ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಸೊ ನಾನಿಲ್ಲೇ ಲೈಕ್ ಪಾಟ್ಸ್ ಇದೆ, ದೊಡ್ಡ ದೊಡ್ಡ ಪಾಟ್ಸು, ಅದಕ್ಕೇ ನಾನು ವಾಪಸ್ಸು ಹಾಕ್ಬಿಡೋಣ ಅಂತ, ಊರಿಗೇನು ಬೇಡ ಅಂತ ಹೇಳಿ ಇಲ್ಲೇ ಹಾಕೋಣ ಅಂತ ಸುಮ್ಮನೆ. ಹಾಗೆ ನನಗೆ ಅರೇಕ ಬೇಕಿತ್ತು, ಮೇಯ್ನಾಗಿ ನನಗೆ ಮನೆಗೆ ಅರೇಕ, ಸ್ನೇಕ್ ಪ್ಲ್ಯಾಂಟ್, ಹಾಗೆ ಬನಾನಾ ಲೀಫ್ದು ಬರುತ್ತೆ ಗೊತ್ತಾ, ಸೊ ಅದೆಲ್ಲ ತೊಗೊಬೇಕು ಅಂತ. ಸೊ ಬನಾನಾ ಲೀಫ್ದೊಂದು ತೊಗೊಂಬರ್ಬೇಕಿತ್ತು, ಬಟ್ ಅಲ್ಲಿ ನಮಗೆ ತುಂಬ ಹೈಟ್ ಇರೋಂತಹ ಬನಾನಾ ಪ್ಲಾಂಟ್ಸ್ ಇತ್ತು. ಸೊ ಬನಾನಾ ಲೀಫ್ ಪ್ಲಾಂಟ್ಸ್, ಸೊ ನೀವು ನೋಡಿರ್ತೀರಾ, ಅದು ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಟಿಫಿಷಿಯಲ್ ತೊಗೊಳ್ತೀನಿ ಅಂದ್ರೇ ಅದು 1.5 2 ಏನೋ, ಲೈಕ್ ಇದು 3.5 ಏನೋ ಇತ್ತು ಅಲ್ಲಿ. ಸೊ ಬಟ್ ನಮಗೆ ಬೇಕಾಗಿ ಇಷ್ಟು ಹೈಟ್ ಇದ್ದಿದ್ರೆ ಪರವಾಗಿರಲಿಲ್ಲ ಅದು, ಬಟ್ ಇದಕ್ಕಿಂತ ಮೇಲೆ ಹೈಟ್ ಇತ್ತು. ಸೊ ಅಷ್ಟು ಬೇಡ, ನಮಗೇನು ಚಿಕ್ಕದ್ರಲ್ಲಿ ನೋಡೋಣ, ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ಹೇಳಿದರು. ಸೊ ಅದೊಂದು ಅಲ್ಲೇ ಬಿಟ್ವಿ. ಸೊ ಈ ಅರೇಕದಲ್ಲಿ 2 ತೊಗೊಂಡೆ. ಸೊ ಒಂದು ರೂಮ್ಗೆ ಇಟ್ಟಿದ್ದೀನಿ, ಒಂದು ಹಾಲ್ಗೆ ಇಟ್ಟಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ಆ ಕಡೆ ಪ್ಲೇಸ್ ಮಾಡಬೇಕು. ಹಾಗೆ ಇನ್ನೊಂದು ನಾನು ಒಂದು ಹ್ಯಾಂಗ್ ನೋಡಿದ್ದೆ, ಆರ್ಟಿಫಿಷಿಯಲ್ ಪ್ಲಾಂಟ್ ಥರ ಸಕ್ಕತ್ತಾಗಿತ್ತು, ಬಟ್ ಅದು ಮದರ್ ಪ್ಲಾಂಟ್ ಅಂತ ಹೇಳಿ ಒಂದೇ ಅಂತ ಅವ್ರು ಕೊಡಲಿಲ್ಲ ಅದನ್ನು. ಲೈಕ್ ನಾವೊಂದು 2 ಮಂತ್ಸ್ ಆದಮೇಲೆ ಹೇಳ್ತೀವಿ, ಅದು ಅವಾಗ ತೊಗೊಳ್ಳಿ ಅಂತ ಹೇಳಿದರು. ಹಾಗೆ ನಮಗೆ ಸ್ವಲ್ಪ ಊರಿಗೆಲ್ಲ ಸೀಡ್ಸ್ ಬೇಕಿತ್ತು ಅಂತ ಹೇಳಿ ನಾವು ಒಂದು 4-5 ಸೀಡ್ಸ್ ಪ್ಯಾಕೆಟ್ಸ್ ತೊಗೊಂಡ್ವಿ. ಸೊ ಮಾಮೂಲಿ ಒಂದು ಫ್ರೆಂಚ್ ಮ್ಯಾರಿಗೋಲ್ಡ್ ಅಂದರೆ ಲೈಕ್ ಚೆಂಡು ಹೂವು ಏನು ಹೇಳ್ತೀವಿ, ಸೊ ಅದನ್ನು ತೊಗೊಂಡ್ವಿ. ಸೌತೆಕಾಯಿ, ಕುಕುಂಬರ್ದು ತೊಗೊಂಡ್ವಿ, ಮತ್ತು ಹೈಬ್ರಿಡ್ ಇದರಿಂದ ತೊಗೊಂಡ್ವಿ, ಏನು ಬದನೆಕಾಯಿ, ಬ್ರಿಂಜಾಲ್. ಸೊ ಹಾಗೆ ಟೊಮ್ಯಾಟೊ ತೊಗೊಂಡ್ವಿ, ಹಾಗೆ ವಾಟರ್ಮೆಲನ್ ತೊಗೊಂಡ್ವಿ. ಸೊ ಇದೊಂದು 5 ಪ್ಯಾಕೆಟ್ಸ್ನ ತೊಗೊಂಡ್ವಿ. ಸೊ ಇದಕ್ಕೆ ಪ್ರೈಸ್ ಬಂದು ಒಂದೊಂದು ಇಲ್ಲ ಎಲ್ಲ 60ನೇ, ಒಂದು ಮಾತ್ರ ಚೆಂಡು ಹೂದು ಮಾತ್ರ 55 ರೂಪಾಯಿನೂ ಇದೆ. ಸೊ ಇಷ್ಟು ಒಂದು ಸೀಡ್ಸ್ನ ತೊಗೊಂಡ್ವಿ. ಹಾಗೆ ಇದು ಬಂದು ಪ್ಲಾಂಟ್ ಫುಡ್, ಸೊ ನಿಮಗೆ ಗೊತ್ತಿರುತ್ತೆ. ಸೊ ಇದೊಂದು 5 ಲೀಟ್ರ್ ವಾಟರ್ಗೆ ಹಾಕಿ ನಾವು ಗಿಡಕ್ಕೆ ಹಾಕೋಣ ಅಂತ ತೊಗೊಂಡು ಒಂದು 5 ತೊಗೊಂಡು ಬಂದ್ವಿ. ಸೊ ಹಾಕಬೇಕು, ಎಲ್ಲದನ್ನು ಸ್ವಲ್ಪ ನಾನು ರೀಪಾಟ್ ಮಾಡಿ ಎಲ್ಲದೂ ತೆಗೆದು ಸ್ವಲ್ಪ ಹಾಕಬೇಕು. ಅದೇ ತುಂಬ ದಿನ ಇಡೀ ದಿನ ಒಂದು ಕೆಲಸ ಆಗುತ್ತೆ. ಸೊ ಇವತ್ತು ನಾಳೆನ ಅಥವಾ ಯಾವುದಾದ್ರೂ ಮಾಡಲೇಬೇಕು. ಸೊ ನಾನಿಂತೂ ಇಷ್ಟು ಪ್ಲ್ಯಾಂಟ್ಸ್ನ ತೊಗೊಂಡು ಬಂದೆ. ನನಗಿಂತೂ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ನಾನು ಎಷ್ಟೋ ದಿನದಿಂದ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ಪ್ರೆಗ್ನೆಂಟ್ ಆದಾದ್ಮೇಲೆ ಡೆಲಿವರಿಗೆ ಅಂತ ಮನೆಗೆ ಹೋದೆ. ಅದಾದ್ಮೇಲೆ ಪಾಪು ಇದೆ. ಸೊ ಪಾಪು ಇರೋ ಮನೆಯಲ್ಲಿ ಪ್ಲ್ಯಾಂಟ್ಸ್ನ ಮೇಂಟೈನ್ ಮಾಡೋದು ಕಷ್ಟ, ಬಿಕಾಸ್ ಅವನ್ನೆಲ್ಲನೂ ಕಿತ್ತಾಕ್ತಿದ್ದ. ಸೊ ಹಾಗಾಗಿ ಪಾಪು ಈಗ ಊರಲ್ಲಿದ್ದಾನಲ್ವ, ಸೊ ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಅವ್ನಿಗೆ ಗೊತ್ತಾಗುತ್ತೆ, ಕೀಳ್ಬೇಡ ಅಂತ ಎಲ್ಲ ಹೇಳಿದ್ರೆ ಅಂದ್ಬಿಟ್ಟು ನಾನು ಲೈಕ್ ಇವಾಗ ತೊಗೊಂಡು ಬಂದಿದ್ದೀನಿ. ಸೊ ಇನ್ನೂ ಸ್ವಲ್ಪ ತೊಗೊಂಡು ಬರಬೇಕು. ನನಗೆ ಸ್ಯಾಟಿಸ್ಫೈ ಆಗಿಲ್ಲ ನನ್ನ ಸೋಲಿನ, ಬಿಕಾಸ್ ಇನ್ನು ಬಾತ್ರೂಮಿಗೆ 1-2, ಕಿಚನಿಗೆ 1-2 ಬೇಕಿತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಹೋದಾಗ ತೊಗೊಂಡು ಬರಬೇಕು. ಹಾಗೆ ಪಾಟ್ಸ್ಗಳು ಬೇಕು ಇನ್ನೂ ಸ್ವಲ್ಪ ತುಂಬ ಕೆಲಸ ಇದೆ ಮಾಡೋಕ್ಕೆ. ಬಟ್ ನನಗೆ ಇವಾಗ ಸ್ವಲ್ಪ ಸ್ಯಾಟಿಸ್ಫೈ ಆಗಿದೆ ಇಷ್ಟು ಪ್ಲಾಂಟ್ಸ್ ತೊಗೊಂಡು ಬಂದಿರೋದು. ಸೊ ನಿಮಗೂ ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್ ಯಾವುದೇ ಬೇಕು ಅಂತ ಹೇಳಿದ್ರು ಸೊ ಆ ಬ್ರಾಂಚ್ಗೆ ಹೋಗಿ ಆನ್ಲೈನಲ್ಲಿ ಕಾಲ್ ಮಾಡಿ ಹೇಳಿ ಡೆಲಿವರಿ ಸಹ ಕೊಡ್ತಾರಂತೆ. ಸೊ ಹಾಗೆ ಬಂಚ್ ಆರ್ಡರ್ಸ್ ಏನಾದರೂ ನಿಮಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಕೂಡ ಅವರು ಪ್ಯಾಕಿಂಗ್ ಮಾಡಿ ಕೊಡ್ತಾರಂತೆ. ಸೊ ಹೋಗಿ ನೀವು ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಬಿಕಾಸ್ ಅಷ್ಟು ದೊಡ್ಡ ನರ್ಸರಿ ಅದು. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೋದಾಗ ನಾನು ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಇಷ್ಟೇ ತೊಗೊಂಡು ಬಂದಿದ್ದು. ಸೊ ಒಂದ್ಸಲ ನಾನು ನಿಮಗೆ ಝೂಮಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೆ ಅಂತ ನೋಡಿಬಿಡಿ. ಸೊ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ, ಬಿಕಾಸ್ ನನಗೆ ಅವತ್ತು ಬಂದಾಗ ಫುಲ್ ಟಯರ್ಡ್ ಆಗೋಗಿದೆ ನಾನು. ಸೊ ಹಾಗಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸಾರಿ ಫಾರ್ ದ್ಯಾಟ್. ಸೊ ಈಗ ನೋಡಿ ನಾನು ಯಾವ ಪ್ಲಾನ್ಸ್ನ ತೊಗೊಂಡು ಬಂದಿದ್ದೀನಿ ಅಂತ. ಇದು ನೋಡಿ, ನಾನು ಹೇಳ್ದೆ ಅಲ್ಲ, ಲಕ್ಷ್ಮಿ, ದಿಸ್ ಒನ್ ರೇಖಾ, ಹಾಗೆ ಇದು ಜಾಮಿಯಾ ಅಂತ ಹೇಳಿದೆ. ಹಾಗೆ ಇದು ಲಿಲ್ಲಿ, ಮತ್ತು ಸೇವಂತಿಗೆ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೇಬಲ್ ಮೇಲೆ. ಸೊ ಇಷ್ಟು ಪ್ಲಾಂಟ್ಸ್. ಅದಾದಮೇಲೆ ಇದೊಂದು ಅರೇಕಾ, ಇನ್ನೊಂದು ಅರೇಕಾ ರೂಮಲ್ಲಿದೆ. ಸೊ 2 ಅರೇಕಾ, ಇದೊಂದು 4 ಸೇವಂತಿಗೆ. ಇದು ನನಗೆ ಇಂಡೋರ್ ಪ್ಲಾಂಟ್ಸ್ ಇನ್ನೂ ಸ್ವಲ್ಪ ರಬ್ಬರ್ ಪ್ಲಾಂಟ್ ಅದೆಲ್ಲ ತೊಗೋಬೇಕು, ಬನಾನಾ ಲೀಫ್ ಅಂತ ಹೇಳ್ದಲ್ಲ ಅದೆಲ್ಲ ತೊಗೋಬೇಕು.
ಸೊ ಇಷ್ಟು ಸದ್ಯಕ್ಕೆ ತೊಗೊಂಡು ಬಂದಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಏನು ಮಾಡ್ಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.